ತುಮಕೂರಿನಲ್ಲಿ ತಡರಾತ್ರಿ ಏಕಾಏಕಿ ಶಾರ್ಟ್ ಸರ್ಕ್ಯೂಟ್. ಮನೆಗಳಲ್ಲಿದ್ದ ವಿದ್ಯುತ್ ಉಪಕರಣಗಳು ಡ್ಯಾಮೇಜ್. ಸ್ವಲ್ಪದರಲ್ಲಿಯೇ ತಪ್ಪಿದ ಭಾರೀ ಅನಾಹುತ, ಜನರು ಬಚಾವ್. ತುಮಕೂರು ನಗರದ ಮರಳೂರು ದಿಣ್ಣೆಯ 6ನೇ ಕ್ರಾಸ್ನಲ್ಲಿ ನಿನ್ನೆ ತಡರಾತ್ರಿ ವಿದ್ಯುತ್ ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು, ಕೆಲ ಮನೆಯಲ್ಲಿದ್ದ ಮೀಟರ್ಗಳು, ಟಿವಿ, ಫ್ಯಾನ್, ಫ್ರಿಡ್ಜ್ ಸೇರಿ ವಿವಿಧ ವಿದ್ಯುತ್ ಉಪಕರಣಗಳು ಡ್ಯಾಮೇಜ್ ಆಗಿದೆ. ಸ್ವಲ್ಪದರಲ್ಲಿಯೇ ಭಾರೀ ಅನಾಹುತ ತಪ್ಪಿದ್ದು, ಜನರು ಅಪಾಯದಿಂದ ಪಾರಾಗಿದ್ದಾರೆ. ಹೌದು, ಮರಳೂರು ದಿಣ್ಣೆಯ ಹೈಟೆನ್ಷನ್ 220 ಕೆವಿ ವಿದ್ಯುತ್ ತಂತಿ ಸಮೀಪ ನುಗ್ಗೆ ಮರ ಇದ್ದು, ತಂತಿಗೆ ನುಗ್ಗೆ ಮರ ತಾಗಿರುವ ಪರಿಣಾಮ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ. ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ರಿಂದ ಬೆಂಕಿ ಹಾಗೂ ಭಾರೀ ಶಬ್ದ ಸಂಭವಿಸಿದ್ದು, ಜನರು ಬೆಚ್ಚಿಬಿದ್ದು ಮನೆಗಳ ಹೊರಗೆ ಓಡ್ ಬಂದಿದ್ದಾರೆ. ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕೆಲ ಮನೆಗಳಲ್ಲಿ ಟಿವಿ, ರೆಫ್ರಿಜಿರೇಟರ್, ವಿದ್ಯುತ್ ಬಲ್ಬ್ ಸೇರಿದಂತೆ ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾನಿಯಾಗಿದ್ದು, ಸಾಕಷ್ಟು ನಷ್ಟ ಸಂಭವಿಸಿದೆ. ಇನ್ನು ಕೆಪಿಟಿಸಿಎಲ್ ಹಾಗೂ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ರು. ಹೈಟೆನ್ಷನ್ ಲೈನ್ಗಳಿಗೆ ಅಡ್ಡಿಯಾಗುವ ಮರಗಳನ್ನು ಮುಂಚಿತವಾಗಿ ತೆರವುಗೊಳಿಸಿದ್ರೆ ಈ ರೀತಿಯ ಅವಘಡಗಳು ಸಂಭವಿಸ್ತಾ ಇರಲಿಲ್ಲ. ಈಗಾಗ್ತಾ ಇರೋ ಅವಘಡದಿಂದ ಆಗಿರುವ ನಷ್ಟವನ್ನ ಇಲಾಖೆಯವರೇ ಭರಿಸಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ. ನೋಡಿ, ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 29ರ ಮರಳೂರು ದಿಣ್ಣೆ 6ನೇ ಕ್ರಾಸ್ ಅಲ್ಲಿ 220 ಕೆವಿ ವಿದ್ಯುತ್ ವಾಹಕ ಏನಾಗಿದೆ ಅದರ ಕೆಳಗಡೆ ನುಗ್ಗೆ ಮರ ಬೆಳೆದಿತ್ತು. ಆ ನುಗ್ಗೆ ಮರದಿಂದ ಏನಾಗಿದೆ, ಅದು ಲೈನ್ಗೆ ವೈರ್ಗೆ ಟಚ್ ಆಗಿ ತಾಗಿ ಅದೇನಾಗ್ಬಿಟ್ಟಿದೆ, ಅದನ್ನು ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಫುಲ್ಲು ಈ ಭಾಗದಲ್ಲಿ ಎಲ್ಲ ಏನು ಕೆವಿ ಲೈನ್ ಇತ್ತಲ್ಲ, LT ಲೈನು, ಮನೆ ಸಂಪರ್ಕಗಳಲ್ಲೆಲ್ಲಲ್ಲೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಮೀಟ್ರ್ಗಳು ಮತ್ತು ಇವೆಲ್ಲ ಸುಟ್ಟು ಹೋಗ್ಬಿಟ್ಟಿದ್ದಾವೆ. ಮತ್ತು ಒಂದಿಬ್ಬರಿಗೆ ಸ್ವಲ್ಪ ರಾತ್ರಿ ಸುಸ್ತಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದೋಗ್ಬಿಟ್ಟಿದ್ರು. ಅವ್ರನ್ನೆಲ್ಲ ಸ್ಥಳೀಯ ಆಸ್ಪತ್ರೆಗೆಲ್ಲ ಕರ್ಕೊಂಡೋದ್ವಿ. ಪ್ರಾಣಾಪಾಯ ಏನೂ ಆಗಿಲ್ಲ. ಆಮೇಲೆ ಇಲ್ಲಿ ಕೆಲವು ಮನೆಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಪೀಠೋಪಕರಣಗಳು, ಲೈಟ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಇವೆಲ್ಲ ಸುಟ್ಟು ಕರಕಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ 220 ಕೆವಿ ವಿದ್ಯುತ್ ವಾಹಕ ನಿರ್ವಹಣಾ KPTCLನವ್ರು ಏನಿದ್ದಾರೆ, ಇವರು ಅದನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಹೊರಬೇಕು. ಮತ್ತು ಇದರ ಯಾರ್ಯಾರಿಗೆ ಇಲ್ಲಿ ನಷ್ಟ ಆಗಿದೆ, ಇದರಿಂದ ನಷ್ಟ ಆಗಿದೆ ಮತ್ತು ಇದನ್ನು ಕೂಡಲೇ ಅದನ್ನು ಭರಿಸುವಂತಹ ಮತ್ತು ಇದನ್ನು ಸಮಸ್ಯೆ ಬಗೆಹರಿಸುವಂಥ ಕೆಲಸ ಕೂಡಲೇ ಆಗಬೇಕು. ಮತ್ತು ಯಾವ್ಯಾವ ಈ 220 ಕೆವಿ ಲೈನ್ ಕೆಳಭಾಗದಲ್ಲಿ ಮರಗಳು ಏನು ಬೆಳೆದಿದ್ದಾವೆ, ಗಿಡಗಳು ಬೆಳೆದಿದ್ದಾವೆ, ಇದನ್ನು ತೆರವುಗೊಳಿಸುವಂಥ ಕಾರ್ಯ ಚುರುಕಾಗಿ ಮಾಡಬೇಕು ಅಂಥೇಳಿ ನಾನು 220 ಕೆವಿ KPTCL ಬೆಸ್ಕಾಂನವ್ರಿಗೆ ಮತ್ತು ನಾನು ಆಗ್ರಹವನ್ನು ಮಾಡ್ತೇನೆ. ಖಂಡಿತವಾಗ್ಲೂ ಇದು 220 ಕೆವಿ ನವರ ನಿರ್ಲಕ್ಷ್ಯದಿಂದನೇ ಈ ಒಂದು ಅವಘಡ ಸಂಭವಿಸಿರ್ತಕ್ಕಂಥದ್ದು. ಇದಕ್ಕೆ ನೇರ ಹೊಣೆ 220 ಕೆವಿ KPTCLನವರೇ ಇದಕ್ಕೆ ನೇರ ಹೊಣೆ. ಅವರ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ. ಆ ಮರ ಬೆಳೆದವರು ಕೂಡ ಬಂದು ಅದನ್ನು ಪರಿಶೀಲನೆ ಮಾಡಿ ಇವ್ರ ಕೈಯಲ್ಲಿ ಅದನ್ನು ಆ ಮರವನ್ನು ತೆರವುಗೊಳಿಸೋಕ್ಕಾಗಿಲ್ಲ. ನಿನ್ನೆ ಏನಾದರೂ ಆಗಿರೋಂಥ ಅನಾಹುತಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ತಿದ್ರೆ ಸುಮಾರು ಎಲ್ಲ ಇರ್ತಕ್ಕಂಥ ಬಡವರು, ಬಡಪಾಯಿಗಳು ಇವರೆಲ್ಲರೂ ಸುಟ್ಟು ಕರಕಲಾಗೋಗ್ಬಿಡ್ತಿದ್ರು. ಕಮ್ಮಿ ಅಂದ್ರೂ 2 ಕುಟುಂಬ ಅಂದ್ರೂ ಕಮ್ಮಿ ಅಂದ್ರೂ ಒಂದು 15-20 ಜನ ನಿನ್ನೆ ರಾತ್ರಿ ಸಾವನ್ನಪ್ಪಬೇಕಾಗಿತ್ತು. ಅಂಥ ಒಂದು ಅವಘಡ ತಪ್ಪಿದೆ. ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಬೆಸ್ಕಾಂನವರು ಮತ್ತು ಯಾರು ಈ ಸಂಬಂಧಪಟ್ಟಂಥ 220 ಕೆವಿ KPTCL ಇದನ್ನು ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅಂತ ಹೇಳಿ ನಾನು ಪ್ರಜಾಶಕ್ತಿ TV ಮುಖಾಂತರ ನಾನು ಅವರಿಗೆ ಆಗ್ರಹವನ್ನು ಮಾಡ್ತೇನೆ. ಇನ್ನು ವಿದ್ಯುತ್ ಅವಘಡದ ಬಳಿಕ ಸ್ಥಳಕ್ಕೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಅಲ್ಲದೆ ಇಂದು ಮುಂಜಾನೆಯೇ ಅವಘಡದ ಬಳಿಕ ವಿದ್ಯುತ್ ತಂತಿಯನ್ನ ಸರಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ TV, ತುಮಕೂರು.